ಹೋಗಿದೆ ಗುರು. ಏನಕ್ಕೆ ಅಂತ ಈ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಕ್ಷಿತ ಯೋಗೀಶ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೈಸ್. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ ದೊಡ್ಡಪ್ಪನ ಜೊತೆ ರೆಡಿ ಆಗ್ಬಿಟ್ಟು ಅಡ್ಕೆಕಾಯಿ ಹಾಕೋಣ ಅಂತ ಹೋದ್ರೆ ಈ ಅಂಕಲ್ ನೋಡ್ರಿ ಹೆಂಗ್ ಡ್ಯಾನ್ಸ್ ಮಾಡ್ತಾವ್ರೆ. ಆ ಅಂಕಲ್ ಫುಲ್ ಕಾಮಿಡಿ ಬಿಡಿ ಗೈಸ್. ಆ ಅಂಕಲ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಗೋಟೆಬ್ಬನ ಅಂತ ಬಂದ್ವಿ. ಗೋಟೆಬ್ತಿದ್ವಿ ಗೈಸ್. ಅವಾಗ ನಮ್ಮ ಅಕ್ಕ ಬಂದ್ಬಿಟ್ಟು ಸ್ಕೂಲ್ ಹುಡುಗರು ನೋಗೋರ್ನೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ರು. ಅವ್ರಿಗೆಲ್ಲ ಪಲಾವ್ ಆದ್ರೆ ನಮಗೆ ಬೆಳಗ್ಗೆ ಉಪ್ಪಿಟ್ಟು ಇಕ್ಬಿಟ್ಟಿತ್ತು ಗೈಸ್ ನಮ್ ದೊಡ್ಡಮ್ಮ. ಉಪ್ಪಿಟ್ಟಿನ್ನು ಚೆನ್ನಾಗಿತ್ತು. ಅದನ್ನ ತಿನ್ಬೇಕಾದ್ರೆ ನಮ್ ದೊಡ್ಡಪ್ಪ ಹಲವಾರು ಕೆಲಸ ಹೇಳ್ಬಿಡ್ತು ಗುರು. ನಾನು ಅಡಿಕೆ ಕೀಳ ಹತ್ರ ಹೋಗ್ತೀವಿ, ನೀವೆಲ್ಲ ಉಂಡೆ ತುಂಬಿಟ್ಟು ಕೊಳ್ಗು ಕಾಕ್ರಿ ಅಂತ ಹೇಳೋಯ್ತು. ಅದಾದ್ಮೇಲೆ ನಾವ್ ಹಾಕ್ಬಿಟ್ಟು ಹೊಟ್ಟೆಲ್ಲ ಎರಿಯೋಣ ಅಂತ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮವರೆಲ್ಲ ಬಂದಿದ್ರು ಅಂತ ನಮ್ ದೊಡ್ಡಮ್ಮ ಟೀ ತಂದಿದ್ರು. ಟೀ ಎಲ್ಲ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಗೈಸ್. ತಿರ್ಗಾ ನಮ್ ದೊಡ್ಡಪ್ಪ ಉಂಡೆ ತೊಡಾಕು ಅಂತ ಹೇಳ್ಬಿಟ್ಟು ಉಂಡೆ ತೋರಿಸ್ಬಿಟ್ಟು ಊಟಕ್ಕೆ ಇಕ್ಕಿದ್ರು. ಹಾಗೆ ಎಲ್ಲ ಊಟ ಮಾಡ್ಬಿಟ್ಟು ತಿರ್ಗಾ ಗೋಟೆ ಏರಿಯಾ ಕುತ್ಕೊಂಡ್ವಿ. ಗೋಟೆ ಎಲ್ಲ ಮುಗಿದ್ಮೇಲೆ 6 ಗಂಟೆ ಆಗಿತ್ತು ಅಂತ ಉಂಡೆ ಮಚ್ಚನ ಅಂತ ಹೋದ್ವಿ ಗೈಸ್ ನಾನು ನಮ್ ದೊಡ್ಡಮ್ಮ. ಅಷ್ಟರಲ್ಲಿ ನಮ್ಮ ಅಮ್ಮರೆಲ್ಲ ಅಡಿಕೆಕಾಯಿ ಕಿತ್ಕೊಂಡ್ ಬಂದಿದ್ರು. ಅವರು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ರು. ನಮ್ಮ ಅಮ್ಮ ನೋಡ್ರಿ ಎಷ್ಟ್ ಚೆನ್ನಾಗಿ ಮರ್ಸುತ್ತೈತೆ ಅಂತ. ಎಲ್ಲ ಮುಗಿಸ್ ಬರೋ ಅಷ್ಟ್ರಲ್ಲಿ 7 ಗಂಟೆ ಆಗಿತ್ತು ಗೈಸ್. ಅಷ್ಟ್ರಲ್ಲಿ ನಮ್ಮ ಅಣ್ಣ ಬಂದಿದ್ರು. ಅವ್ರ ಆಟ ನೋಡ್ರಿ ಏನ್ ಸಕ್ಕದಾಗೈತೆ ಅಂತ. ಅಣ್ಣವರೆಲ್ಲ ಹೋದಾದ್ಮೇಲೆ ಬೆನ್ನೈತೈತೆ ಅಂತ ನಮ್ಮ ಅಜ್ಜಿ ಹತ್ರ ಒತ್ತಿಸ್ಕೊಂತ ಇದೀನಿ ಗೈಸ್. ಅವ್ರು ಕೊಟ್ಟಿರೋ ಬಾಕ್ಸ್ ನ ಇಟ್ಕೊಂಡ್ ಕುಕೊಂಡ್ಬಿಟ್ಟಿದ್ದೀನಿ. ಸ್ವೀಟ್ ತಿನ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಎಡಿಟ್ ಇತ್ತು ಅಂತ ಮಾಡ್ಕೊಂಡು ಕೆಳಗ್ ಬಂದು ಊಟ ಮಾಡಿ ಮಲ್ಕೊಂಡೆ ಗೈಸ್. ಇವತ್ತಿನ ಸಮಾಚಾರ ಇಷ್ಟೇ ಅಂತ ಹೇಳ್ತಾ ನಾಳೆ ಸಿಗುವ. ಬಾಯ್. I love you all.